ಹಾಯ್ ಮೈ ಡಿಯರ್ ಪ್ರಿಷಿಯಸ್ ಪರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ಸೂಪರ್ ಡೂಪರ್ ಸ್ಪೈಸಿ ಅರೋಮ್ಯಾಟಿಕ್ ಡಿಶ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಮಟನ್ ಪೆಪ್ಪರ್ ಡ್ರೈ. ಫಸ್ಟ್ ಥಿಂಗ್ ನಾವು ಗುಡ್ ಕ್ವಾಲಿಟಿ ಮಟನ್ ಚೂಸ್ ಮಾಡಬೇಕು. ನಾನು ಇಲ್ಲಿ 500 ಗ್ರಾಮ್ಸ್ ಮಟನ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪಿಂಕ್ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 1/4 ಟೀ ಸ್ಪೂನ್ ಟರ್ಮರಿಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಟನ್ ಡಿಶ್ ಯೂಶಲಿ ಮಾಡೋಕ್ಕೆ ಟಫ್ ಅನಿಸುತ್ತೆ, ಬಟ್ ರೈಟ್ ವೇನಲ್ಲಿ ಕುಕ್ ಮಾಡಿದ್ರೆ ಸಾಫ್ಟ್ ಜ್ಯೂಸಿಯಾಗಿ ಬರುತ್ತೆ. ಇವಾಗ 2 ಚಕ್ಕೆ ಮತ್ತು 3 ಲವಂಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಮಿಕ್ಸ್ಚರ್ಗೆ. ಯಾಕಂದರೆ ಆ ಮಸಾಲೆ ಫ್ಲೇವರ್ ಮಟನ್ನಲ್ಲಿ ಫುಲ್ ಹೀರ್ಕೋಬೇಕು ಅಂತ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಸಿಂಪಲ್ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಮತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ, ಮಿಸ್ ಮಾಡಬೇಡಿ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಮಸಾಲೆ ಮತ್ತು ಎಲ್ಲ ಪದಾರ್ಥ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಕುಕ್ಕರ್ಗೆ ನಾವು ಮಟನ್ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಫುಲ್ ಮಿಕ್ಸ್ಚರ್ ಎಲ್ಲ ರೆಡಿ ಮಾಡಿರೋ ಮಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಮಟನ್ನ ಯಾವಾಗಲೂ ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಪೇಷನ್ಸ್ ಈಸ್ ದ ಕೀ ಅಂತ ಹೇಳ್ಬೋದು. ಯಾಕಂದರೆ ಫಾಸ್ಟಾಗಿ ನೀವು ಕುಕ್ ಮಾಡಿದ್ರೆ ಹೈ ಫ್ಲೇಮಲ್ಲಿಟ್ಟು ಅದು ಫುಲ್ ರಫ್ ಆಗುತ್ತೆ, ರಬ್ಬರ್ ಥರ. ಸೊ ಯೂಶಲಿ ಮೀಡಿಯಮ್ ಫ್ಲೇಮ್ ಮತ್ತು ಲೋ ಫ್ಲೇಮಲ್ಲಿ ಹಾಕಿ ನೀವು ಕುಕ್ ಮಾಡಿದ್ರೆ ಪರ್ಫೆಕ್ಟ್ ರಿಸಲ್ಟ್ ಬರುತ್ತೆ. ಇವಾಗ ಕುಕ್ಕರ್ನ ನಾನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ವಿಷಲ್ ಆಗೋಕ್ಕೆ. ಯೂಶಲಿ ನಾನು 6 to 7 ವಿಷಲ್ ಮಾಡ್ಕೊಳ್ತೀನಿ. ಮಟನ್ ಪೆಪ್ಪರ್ ಫ್ರೈಗೆ ಬೇಕಾಗುವ ಮಸಾಲ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ನಾನು ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀನಿ. ಹೀರೋ ಆಫ್ ದ ಡಿಶ್. ಪೆಪ್ಪರ್ನ ಫ್ರೆಶ್ ಆಗಿ ಕ್ರಷ್ ಮಾಡಿ ಹಾಕಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರುತ್ತೆ. ಪೆಪ್ಪರ್ ಫ್ರೈ ಅಂದರೆ ಮಸಾಲೆನ ಓವರ್ಲೋಡ್ ಮಾಡೋದಲ್ಲ, ಪೆಪ್ಪರ್ ಫ್ಲೇನ್ ಶೈನ್ ಆಗಬೇಕು. ಇವಾಗ ನಾನು 5 to 6 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 to 2 ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಮಸಾಲೆಗೆ. ನೆಕ್ಸ್ಟ್ 2 to 3 ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ. ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು 2 ಟೇಬಲ್ ಸ್ಪೂನ್ ಆಫ್ ಕೊರಿಯಂಡರ್ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಫ್ರೆಶ್ ಒನ್. ಈಗ ಅರ್ಧ ಟೀ ಸ್ಪೂನ್ ಸೋಂಫ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಮಸಾಲೆಗಳನ್ನೆಲ್ಲ ನಾವು ಡ್ರೈ ಫ್ರೈ ಮಾಡ್ಕೋಬೇಕು. ಸೊ ನಾನು ಪ್ಯಾನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನ್ನ ಸ್ವಲ್ಪ ಹೀಟ್ ಮಾಡ್ಕೊಂಡಿದ್ದೀನಿ. ಹೀಟ್ ಮಾಡ್ಕೊಂಡಾದಮೇಲೆ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ತುಂಬ ಜಾಸ್ತಿ ಡ್ರೈ ರೋಸ್ಟ್ ಮಾಡಬೇಡಿ, ಒಂಥರ ಕಹಿ ಟೇಸ್ಟ್ ಬಂದುಬಿಡುತ್ತೆ ಅಟ್ ದ ಎಂಡ್. ಸೊ ಮೀಡಿಯಮ್ ಆಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನ ನಾವು ಮಿಕ್ಸಿಯಲ್ಲೇ ಹಾಕಿ ನೈಸ್ ಪೌಡರ್ ಮಾಡ್ಕೋಬೇಕು. ವಾಟರ್ ಏನೂ ಆ್ಯಡ್ ಮಾಡ್ಕೋಬೇಡಿ. ನೋಡಿ, ಈ ಥರ ಪೌಡರ್ ಆಗುತ್ತೆ. ಅಷ್ಟರಲ್ಲಿ ನೋಡಿ ವಿಶಿಲ್ ಆಯಿತು. ಮಟನ್ ಕೂಡ ರೆಡಿ ಆಗಿದೆ. ಕುಕ್ಕರಿಂದ ಇಳಿಸ್ಕೊಳ್ಳೋಣ. ನೆಕ್ಸ್ಟ್ ಡೈರೆಕ್ಟಾಗಿ ಕುಕ್ಕಿಂಗ್ಗೆ ಜಂಪ್ ಮಾಡೋಣ. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಕಾದ್ಮೇಲೆ ನಾನು 2 to 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಆನಿಯನ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನ ಎಣ್ಣೆ ಹೀಟ್ ಆದಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡಬೇಕು. ಸಿದೋಗಬಾರ್ದು. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ನಾನು 3 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ನಿಮ್ಗೆ ಜಾಸ್ತಿ ಖಾರ ಬೇಕಂದರೆ 4-5 ತೊಗೊಳ್ಳಿ. ಇವಾಗ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ಇವಾಗ 9 to 10 ಕರಿ ಲೀವ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿ ಲೀವ್ಸ್ ಮತ್ತು ಈ ಪೆಪ್ಪರಿಂದನೇ ಮಟನ್ ಪೆಪ್ಪರ್ ಫ್ರೈಗೆ ಆ ಫ್ಲೇವರ್ ಬರೋದು. ಸೊ ಕರಿ ಲೀವ್ಸಲ್ಲಿ ಕಂಜೂಸ್ತನ ಮಾಡ್ಕೋಬೇಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದ ತಕ್ಷಣ ಸಿದೋಗಿರೋ ಥರ ಆಗಿಬಿಡುತ್ತೆ, ಅಂದರೆ ಕಚ್ಕೊಬಿಡುತ್ತೆ. ಸೊ ಅದನ್ನ ಸ್ವಲ್ಪ ಕುಕ್ ಆದಮೇಲೆ ಹಾಕಿ ಯಾವಾಗಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಿಯನ್ ಇವಾಗ ಗೋಲ್ಡನ್ ಬ್ರೌನ್ ಆಗ್ತಾ ಬಂತು. ಇವಾಗ ಎಟ್ ದಿಸ್ ಸ್ಟೇಜ್ ನಾವು ಮಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆ ಮಟನ್ದೇ ಇರುತ್ತಲ್ವ ನೀರು, ಆ ನೀರನ್ನ ಸಹ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಮಟನ್ ಬೆಂದಿರೋದ್ರಿಂದ ನಮಗೆ ತುಂಬ ಟೈಮ್ ಹಿಡಿಯಲ್ಲ. ಇವಾಗ ನಾವು ಆಗಲೇ ಪ್ರಿಪೇರ್ ಮಾಡಿರೋ ಪೌಡರ್ನ ಆ್ಯಡ್ ಮಾಡೋಣ. ಮಿನಿಮಮ್ 2 ಸ್ಪೂನ್ ನೀವು ಆ್ಯಡ್ ಮಾಡ್ಬೋದು. ನೀವು ಜಾಸ್ತಿ ಮಸಾಲೆ ತಿಂತೀರ, ನೀವು ಜಾಸ್ತಿ ಮಸಾಲೆ ಪ್ರಿಫರೆನ್ಸ್ ಮಾಡ್ತೀರಾ ಅಂದರೆ
3 to 4 ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಸ್ಪೈಸಿ ಲೆವೆಲ್ಗೆ ಮ್ಯಾಚ್ ಆಗೋ ಥರ ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಸ್ಟೋರ್ ಕೂಡ ಮಾಡಿಡ್ಬೋದು, ಜಾಸ್ತಿ ಆದರೆ ವೇಸ್ಟ್ ಆಗಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ವಾಟರಿಯಾಗಿ ಕಾಣಿಸ್ಬೋದು. ಸ್ವಲ್ಪ ಹೊತ್ತು ಬಿಡೋಣ, ಆವಾಗ ಅದು ಗ್ರೇವಿ ಟೆಕ್ಸ್ಚರ್ಗೆ ಬರುತ್ತೆ. ನೀವು ಲೈಕ್ ರೋಟಿ ಆ ಥರ ತಿನ್ನೋದಾದರೆ ನೀವು ಗ್ರೇವಿ ಟೆಕ್ಸ್ಚರಲ್ಲೇ ಇದು ಮಾಡ್ಕೊಂಡು ತಿನ್ಬೋದು. ಇಲ್ಲ ನಿಮಗೆ ಗ್ರೇವಿ ಬೇಡ, ಫುಲ್ ಡ್ರೈ ಬೇಕು ಅಂತ ಹೇಳಿದ್ರೆ ಅದು ಫುಲ್ ನೀರು ಆರೋವರೆಗೂ ಚೆನ್ನಾಗಿ ಗ್ಯಾಸಲ್ಲಿ ಬಾಯ್ಲ್ ಮಾಡ್ತಾನೆ ಇರ್ಬೋದು. ಇವಾಗ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಫುಲ್ ಡ್ರೈ ಮಾಡ್ಕೊಂಡಿಲ್ಲ. ಇವಾಗ ಸರ್ವ್ ಮಾಡೋಣ ಬನ್ನಿ. ನಾನು ಈ ಥರ ಸರ್ವ್ ಮಾಡಿದ್ದೀನಿ. ಸ್ವಲ್ಪ ಗಾರ್ನಿಷ್ ಮಾಡಿಕೊಂಡು ಕುಕುಂಬರ್ ಕರಿ ಲೀವ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಮ್ಮ ಮಟನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಇದನ್ನ ರೈಸ್, ರಾಗಿ ಮುದ್ದೆ ಮತ್ತು ರೋಟಿ ಜೊತೆನೂ ಕಾಂಬಿನೇಷನಲ್ಲಿ ತಿನ್ಬೋದು. ಸಂಡೇ ಸ್ಪೆಷಲ್ ಗ್ಯಾರಂಟಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸೂಪರ್ ರೆಸಿಪಿ ಜೊತೆ ಸಿಗೋಣ. ಬಾಯ್. ಅಂಟಿಲ್ ದಟ್ ಟೇಕ್ ಕೇರ್. ಲವ್ ಯು ಆಲ್.